ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಹೊಸ ಒಬ್ರು ಅಂತಂದ್ರೆ ಇವಾಗ ನಾವು ಹೊಸಬ್ರೇನ ನಾವೇನು ಹಳಬ್ರಲ್ಲ ನಾವೀಗ 4 ವರ್ಷ ಅಷ್ಟೇ ಆಗಿರೋದು ಫಾರಂ ಸ್ಟಾರ್ಟ್ ಮಾಡಿ ನಿಮ್ಗೆ ಏನಾದ್ರು ಇವಾಗ ಹೊಸದ್ರಲ್ಲಿ ಏನಪ್ಪಾ ಅಂತಂದ್ರೆ ನಾಟಿ ಕೋಳಿ ಮರಿಗಳು ಅಥವಾ ನಾಟಿ ಕೋಳಿಗಳು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಥರದ್ದು ಏನಾದ್ರು ನೀವು ಪ್ರಾಬ್ಲಮ್ಸ್ನ ಎದುರಿಸ್ತಾ ಇದ್ದೀರಾ ಅಥವಾ ಪ್ರಾಬ್ಲಮ್ಸ್ಗಳೇನಾದ್ರು ನಿಮಗೆ ನಾಟಿ ಕೋಳಿ ಪ್ರಾಬ್ಲಮ್ಸ್ ಆಗ್ತಿದೆ ಅಂತಂದ್ರೆ ನೀವೇನಾದರೂ ಕ್ವಶನ್ ಕೇಳಬೇಕು ಅದರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಕಾಲ್ ಮಾಡಬೇಡಿ. ತುಂಬ ಜನ ಏನು ಮಾಡ್ತೀರಾ ಅಂದರೆ ಅದ್ರ ಮಾಹಿತಿ ಬೇಕು ಅಂದ ತಕ್ಷಣ HTML ಹಾಕಬೇಕು ಏನು ಎಲ್ಲ ಕಾಲ್ ಮಾಡ್ತಾ ಇರ್ತೀರಾ. ನಿಮ್ಗೆ ಏನೇ ಬೇಕಿದ್ರು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಡೈರೆಕ್ಟಾಗಿ ಎಲ್ಲ ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಅದರಲ್ಲಿ ಏನಾದರೂ ಜಾಸ್ತಿ ರೋಗ ಲಕ್ಷಣಗಳು ಎಲ್ರಿಗೂ ಒಂದೇ ಥರ ಬಂದರೆ ಅದು ಪಿನ್ ಮಾಡ್ಬಿಟ್ಟು ಹೇಳ್ತೀನಿ. ಈ ಥರ ಏನಾದರೂ ಈ ಥರ ರೋಗ ಬಂದೈತೆ ಅಂದ್ಬಿಟ್ಟು ಅದ್ರ ಬಗ್ಗೆನೂ ಬೇಕಾದ್ರೆ ವಿಡಿಯೋ ಮಾಡ್ಬಿಟ್ಟು ಹೇಳೋಣ. ಅಂತಂದರೆ ನಮ್ಮ ಉದ್ದೇಶ ಏನು ಅಂತಂದರೆ ನಮ್ಮ ಮಾರ್ಕೆಟಿಂಗು ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾವು ಗೊತ್ತಿಲ್ಲದೆ ಇರೋರಿಗೆ ಅದ್ರ ಬಗ್ಗೆ ಹೇಳೋದಷ್ಟೇ ನಮ್ಮದು ಕೆಲಸ. ಇನ್ನೇನು ಅದ್ರ ಬಗ್ಗೆ ಬಂದ್ಬಿಟ್ಟು ನಾವು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಇದು ಯಾವುದೂ ನಾವು ಕೇಳಲ್ಲ. ನಿಮ್ಗೇನಾದರೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ನೀವು ನಮ್ಗೆ ಹೇಳಿ, ನಾವು ನಿಮ್ಗೆ ಹೇಳ್ತೀವಿ ಅನ್ನೋದು ಬಿಟ್ಟರೆ ನಮ್ಗೆ ಯಾವುದೂ ಮಾಹಿತಿ ಬೇಕಾಗಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದಷ್ಟೇ. ಇನ್ನು ಬಾಕಿ ಥರ್ಡ್ ಕ್ಲಾಸ್ ವೀಡಿಯೋಸ್ ಅಂತೂ ನಾವು ಮಾಡಲ್ಲ. ದಯವಿಟ್ಟು ನೀಟಾಗಿರೋ ವೀಡಿಯೋಸ್ ಮಾಡ್ತೀವಿ, ನೀಟಾಗಿರೋದು ಅದ್ರ ಬಗ್ಗೆ ಹೇಳ್ತೀವಿ ಗೊತ್ತಿದ್ರೆ. ಅಷ್ಟು ಬಿಟ್ರೆ ಯಾವುದೂ ಹೇಳಕ್ಕೆ ಹೋಗೋದಿಲ್ಲ. ಮತ್ತು ಅದರಲ್ಲಿ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ನೀಟಾಗಿ. ನಮಗಂತೂ ಬ್ಯಾಡ್ ಕಮೆಂಟ್ಸ್ ಅನ್ನೋದು ಇಲ್ಲಿವರೆಗೂ ಜಾಸ್ತಿ ಬಂದಿಲ್ಲ. ಜಾಸ್ತಿ ಅಂತಂದರೆ ಒಂದೆರಡೋ ಬಂದೈತೆ. ಬಟ್ ಅವ್ರಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದು ಬಂದಿಲ್ಲದಿರೋರು ಯಾವ ಥರನಪ್ಪ ಅಂತಂದರೆ ಇವಾಗ ನಾವು ಅವ್ರಿಗೆ ಹೇಳ್ಕೊಟ್ಟಿರ್ತೀವಿ ನೀಟಾಗಿ ಈ ಥರ ಔಷಧಿ ಹಾಕಿ, ಈ ಥರ ಮೆಡಿಸಿನ್ ಹಾಕಿ ಅಂತ. ಅವರು ಅದ್ರ ಬಗ್ಗೆ ತಿಳ್ಕೊಳ್ಳಂತೆ ಡೈರೆಕ್ಟ್ ಹೋಗಿ ಈಗ ಯಾವುದಕ್ಕೆ ಏನು ಹಾಕಬೇಕು ಅಂತ ಗೊತ್ತಿರಲ್ಲ. ಈಗ ಮರಿ ತೊಗೊಂಡೋಗಿ ದೊಡ್ಡ ಕೋಳಿಗೆ ಹಾಕೋದು, ದೊಡ್ಡ ಕೋಳಿ ತಗೊಂಡು ಮರಿಗೆ ಹಾಕೋದು, ಈ ಥರದ್ದೆಲ್ಲ ಮಾಡ್ಕೊಂಡಾಗ ಅದು ನಿಮ್ಮ ತಪ್ಪು ವಿನಃ ನಮ್ಮ ತಪ್ಪಲ್ಲ ಕಣ್ರಣ. ಅದಕ್ಕೆಲ್ಲ ನೀವು ಬ್ಯಾಡ್ ಕಮೆಂಟ್ ಹಾಕೋಣ ನಾವೇನೂ ಮಾಡೋಕ್ಕಾಗಲ್ಲ. ನಿಮ್ಗೆ ಏನಾದರೂ ಅದ್ರ ಬಗ್ಗೆ ನೀಟಾಗಿ ಮಾಹಿತಿ ಬೇಕು ಅಂದ್ರೆ ನೀಟಾಗಿ ಕಮೆಂಟ್ ಹಾಕಿ, ನೀಟಾಗಿ ಕೇಳಿ, ಅದ್ರ ಬಗ್ಗೆ ನಮಗೆ ಗೊತ್ತಿರೋ ಮಾಹಿತಿ ನಿಮ್ಗೆ ಹೇಳ್ಕೊಡ್ತೀವಿ ಫ್ರೆಂಡ್ಸ್.